ಅನೇಕ ವರ್ಷಗಳ ಹಿಂದೆ ಬಹುಶಃ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಕಾಲಡಿಯಲ್ಲಿದ್ದಾಗ ಅಂತ ಕಾಣಿಸುತ್ತೆ, ಒಂದು ವಿಶೇಷ ಸಂದರ್ಭದಲ್ಲಿ 1000 ಜನ ಸೇರಿದ್ದಾರೆ ಮಠದಲ್ಲಿ. ಅವ್ರಿಗೆಲ್ಲ ಊಟ ಹಾಕಬೇಕು. ಆದರೆ ಮಠದಲ್ಲಿ ಜಾಗ ಇಲ್ಲ. ಎಲ್ಲರನ್ನು ಅಂಗಳದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೂಡಿಸಿದ್ದಾರೆ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಳೆ ಬರತಕ್ಕಂಥ ಸಂಭವ. ಆಕಾಶದಲ್ಲಿ ದಟ್ಟವಾದ ಮೋಡಗಳು ಹರಿಲಿಕ್ಕೆ ಪ್ರಾರಂಭವಾಯಿತು. ಜನಗಳಿಗೆಲ್ಲ ಗಾಬರಿಯಾಗಿದೆ. ದೊಡ್ಡ ಮಳೆ ಬಂದರೆ ಏನು ಊಟ ಹಾಕೋದು ಅಷ್ಟೊಂದು ಜನಕ್ಕೆ ಪಾಪ. ಅಲ್ಲಿಯೇ ಇದ್ದಂತಹ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಹೊರಗಡೆ ಬಂದು ಆಕಾಶದ ಕಡೆ ತಿರುಗಿ ಕೈ ಜೋಡಿಸ್ಕೊಂಡು ಯಾವುದೋ ಮಂತ್ರಗಳನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಮ್ಮ ಮೈಮೇಲಿದ್ದಂಥ ಶಲ್ಯವನ್ನು ತೆಗೆದುಕೊಂಡು ಒಂದು 4-6 ಸಲ ಹೀಗೆ ಮಾಡಿದ್ರಂತೆ. ಅದರ ಪರಿಣಾಮ ಕೇವಲ 10 ನಿಮಿಷಗಳಲ್ಲಿ ಮೋಡಗಳು ಚದುರಿ ಹೋಗಿ ಚೆನ್ನಾಗಿ ಬಿಸಿಲು ಬಂತು. ಎಲ್ಲರೂ ಊಟ ಮಾಡಿದ್ದಾಯಿತು. ರಾತ್ರಿ ಮಳೆ ಬಂತು. ಇದು ಹೇಗೆ ಸಾಧ್ಯ? ಮಧ್ವಾಚಾರ್ಯರ ಜೀವನದಲ್ಲಿ ನೋಡ್ತೇವೆ, ಅವರು ಶಲ್ಯವನ್ನು ಹೀಗೆ ಬೀಸಿ ಬಿರುಗಾಳಿಯನ್ನು ಅದರೊಳಗೆ ಸೆಳ್ಕೊಂಡ್ಬಿಟ್ರು ಅಂತ ಬರುತ್ತೆ. ಹಡಗು ಮುಳುಗಲಿಲ್ಲ ಅಂತ ಬರುತ್ತೆ. ಶಾರದಾ ಮಾತೆಯವರ ಜೀವನದಲ್ಲಿ ನೋಡ್ತೇವೆ, ಜಗದ್ಧಾತ್ರಿ ಪೂಜೆ ಆಗಬೇಕು, ಮಳೆ ಬರ್ತಕ್ಕಂಥ ಸಂಭವ ಉಂಟು. ಈ ಜಗದ್ಧಾತ್ರಿ ಪೂಜೆಗೋಸ್ಕರ ಇಟ್ಟಿರ್ತಕ್ಕಂಥ ಅಕ್ಕಿ ಒಣಗ್ತಾ ಇಲ್ಲ, ಏನು ಮಾಡೋದು ಅಂತ ತಾಯಿ ಶ್ಯಾಮಾ ಸುಂದರಿ ದೇವಿ ಗಾಬರಿ ಪಡ್ತಾ ಇದ್ದಾರೆ. ಶಾರದಾ ಮಾತೆ ಪ್ರಾರ್ಥನೆ ಮಾಡ್ಕೋತಾರೆ. ಜಯರಾಮ್ ಪಾಟೀಲ್ ಎಲ್ಲ ಕಡೆಯೂ ಮಳೆ ಬರುತ್ತೆ, ಇವ್ರ ಮನೆ ಒಳಗೆ ಮನೆ ಬರಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ ಪರಮಹಂಸರ ಜೀವನದಲ್ಲೂ ಬರುತ್ತೆ. ಪಾಪ ಯಾರೋ ಶಿಷ್ಯರು ಬಲರಾಮ್ ಬೋಸ್ ದೋಣಿಯಲ್ಲಿ ಹತ್ತಿ ಸಂಸಾರದ ಸಮೇತ ವಾಪಸ್ ಹೋಗ್ತಾ ಇದ್ದಾರೆ. ಒಂದು 50 ಅಡಿ 100 ಅಡಿ ಹೋಗೋಷ್ಟೊತ್ತಿಗೆ ಗಂಗಾ ನದಿಯಲ್ಲಿ ದೊಡ್ಡ ಬಿರುಗಾಳಿ, ದೋಣಿಯಲ್ಲಿ ಮುಳುಗಿ ಹೋಗುತ್ತೋ ಎಂಬತಕ್ಕಂಥ ಸಂದರ್ಭ. ಪರಮಹಂಸರು ದಡದಲ್ಲೇ ನಿಂತ್ಕೊಂಡು ಜಗನ್ಮಾತೆಗೆ ಪ್ರಾರ್ಥನೆ ಮಾಡ್ಕೋತಾರೆ. ಕಡಿಮೆ ಆಗುತ್ತೆ, ದೋಣಿ ಹೋಗಿ ಆ ಕಡೆ ಸೇರ್ಕೊಳ್ಳುತ್ತೆ. ಅವ್ರ ಮನೆ ಸೇರಿದ ಮೇಲೆ ಮತ್ತೆ ಬಿರುಗಾಳಿ ಬಂತು. ಏನು ಅರ್ಥ ಇದಕ್ಕೆ? ಇವತ್ತಿಗೂ ಕೂಡ ಪರ್ಜನ್ಯ ಜಪವನ್ನು ಮಾಡ್ತಾರೆ, ಮಳೆ ಬರೋದು ಉಂಟು. ಒಮ್ಮೆ ಮೈಸೂರಿನಲ್ಲಿ ಮಳೆ ಇಲ್ಲದೆ ಇದ್ದಾಗ ಜಯಚಾಮರಾಜೇಂದ್ರ ಒಡೆಯರು 1008 ಬೆಳ್ಳಿಯ ಪಾತ್ರೆಗಳ ಮೂಲಕ ಇವನಿಗೆ ನಂದಿಗೆ ಅಭಿಷೇಕ ಮಾಡಿಸಿದ್ರು. ಅಭಿಷೇಕ ಮಾಡಿಸಿದ ಮೇಲೆ ಚೆನ್ನಾಗಿ ಮಳೆ ಬಂತು. ಇದೆಲ್ಲ ಇತ್ತೀಚೆಗೆ ಆಗಿರ್ತಕ್ಕಂಥ ವಿಷಯ. ಇದರ ಉತ್ತರವನ್ನು ನಾವು ಈ ರೀತಿಯಲ್ಲಿ ಹೇಳಬೇಕಾಗತ್ತೆ. ಯಾವುದನ್ನು ನಾವು ಪ್ರಾಕೃತಿಕ ಶಕ್ತಿ ಅಂತ ಭಾವಿಸ್ತಾ ಇದ್ದೀವೋ ಅದು ಕೇವಲ ಪ್ರಾಕೃತಿಕ ಶಕ್ತಿ ಅಲ್ಲ. ಈ ಪ್ರಾಕೃತಿಕ ಶಕ್ತಿಯ ಹಿಂದೆ ಅದನ್ನು ಪ್ರಯೋಗಿಸ್ತಕ್ಕಂತಹ, ಬೇರೆ ರೀತಿಯಲ್ಲಿ ಪ್ರಯೋಗಿಸ್ತಕ್ಕಂತಹ, ನಿಲ್ಲಿಸ್ತಕ್ಕಂತಹ ಮತ್ತೊಂದು ಶಕ್ತಿ ಉಂಟು. ಕರ್ತುಂ ಅಕರ್ತುಂ ವಾ ಅನ್ಯಥಾ ಕರ್ತುಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಇದನ್ನ ಅಭಿಮಾನಿ ದೇವತೆ ಅಂತ ಕರೀತಾರೆ ಶಾಸ್ತ್ರ ಗ್ರಂಥಗಳಲ್ಲಿ. ಇಲ್ಲಿ ವಾಯು ಬೀಸ್ತಾ ಇದೆ. ಇದು ಪ್ರಾಕೃತಿಕ ವಾಯು, ಎಲಿಮೆಂಟಲ್ ನ್ಯಾಚುರಲ್ ಏರ್ ಆರ್ ವಿಂಡ್. ಆದರೆ ಈ ವಾಯುವಿನ ಮೇಲೆ, ಇದರ ಮೇಲೆ ಒಂದು ಅಧಿದೇವತೆ ಉಂಟು. ಇದನ್ನು ಕಂಟ್ರೋಲ್ ಮಾಡತಕ್ಕಂತಹ, ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಇರೋ ಒಂದು ಚೈತನ್ಯ, ಒಂದು ದೇವತೆ. ಅದಕ್ಕೂ ವಾಯು ಅಂತಲೇ ಹೆಸರು. ಈ ಮಂತ್ರದಲ್ಲಿ ಈ ದೇವತೆಗಳನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿದೆ. ಇಂದ್ರ, ಮಿತ್ರ ಮೊದಲಾದ ದೇವತೆಗಳೆಲ್ಲ ವಿಶ್ವದ ಶಕ್ತಿಗಳ ನಿಯಾಮಕರಾದ ಅಧಿದೇವತೆಗಳು, ಸೂಪರ್ವೈಸರ್ಸ್ ಓವರ್ ಪವರ್ಸ್ ಆಫ್ ನೇಚರ್. ಅದಕ್ಕೂ ಕೂಡ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಒಂದು ಸೃಷ್ಟಿ ಚಕ್ರದಲ್ಲಿ ಅತ್ಯಂತ ಹೆಚ್ಚಿನ ಪುಣ್ಯವನ್ನು ಮಾಡಿರತಕ್ಕಂತಹ ಜೀವಿಗಳು ಮೋಕ್ಷವನ್ನು ಪಡೆದಿಲ್ಲ, ತುಂಬ ಹೆಚ್ಚಿನ ಪುಣ್ಯವನ್ನು ಮಾಡಿದ್ದಾರೆ. ಈ ಜೀವಿಗಳಿಗೆ ಮುಂದಿನ ಸೃಷ್ಟಿ ಚಕ್ರದಲ್ಲಿ, ಮುಂದಿನ ಕಲ್ಪದಲ್ಲಿ ಪರಮಾತ್ಮ ವಿಶೇಷ ಸ್ಥಾನಗಳನ್ನು ಕೊಡ್ತಾನಂತೆ. ಇಂದ್ರ, ಮಿತ್ರ, ವರುಣ, ಯಮ, ಇವೆಲ್ಲ ಸ್ಥಾನಗಳು. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, DDP ಅಂತಂದ ಹಾಗೆ ಆ ಸ್ಥಾನಗಳಲ್ಲಿ ಕುಳಿತುಕೊಳ್ತಕ್ಕಂಥ ವ್ಯಕ್ತಿಗಳು ಬೇರೆ ಬೇರೆ ಆಗಬಹುದು. ಇವರು 2 ವರ್ಷ ಇದ್ರು, ಅವ್ರು 3 ವರ್ಷ ಇದ್ರು, ಇವರು 10 ವರ್ಷ ಇದ್ರು. ಸ್ಥಾನ ಒಂದೇ, ವ್ಯಕ್ತಿ ಬೇರೆ. ಹಾಗೆ ಇಂದ್ರಾದಿ ದೇವತೆಗಳೆಲ್ಲ
ಒಂದು ದೃಷ್ಟಿಯಿಂದ ವ್ಯಕ್ತಿಗಳಾದರೂ ಕೂಡ ಮತ್ತೊಂದು ದೃಷ್ಟಿಯಿಂದ ಅವೆಲ್ಲ ಸ್ಥಾನಗಳು. ಇಂದ್ರ ಪದವಿಯನ್ನ ಕಳ್ಕೋತೀನಿ ಅಂತ ಹೇಳ್ಬಿಟ್ಟು ಯಾರೋ ಅಶ್ವಮೇಧ ಮಾಡ್ತಾ ಇದ್ದಾನೆ, 100 ಅಶ್ವಮೇಧ ಮಾಡಿಬಿಟ್ರೆ ಅವನಿಗೆ ಇಂದ್ರ ಪದವಿ ಸಿಗುತ್ತೆ. ಈಗಿರ್ತಕ್ಕಂಥ ಇಂದ್ರ ಏನ್ ಮಾಡ್ತಾನೆ, ಅವನ ಅಶ್ವಮೇಧ ಕೆಡಿಸ್ಲಿಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಅವನು ಬಂದ್ಬಿಟ್ರೆ ನನ್ನ ಸೀಟ್ ಹೋಗುತ್ತಲ್ಲ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ನಮ್ಮ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ, ಇದಕ್ಕೆಲ್ಲ ವೇದಗಳ ಕಾಲದಲ್ಲೇ ಉಂಟು ಈ ಸಂಪ್ರದಾಯ ಅಂತ ಇಟ್ಕೊಳ್ಳಿ. ಸೀಟ್ ಹೋಗುತ್ತೆ ಅನ್ನೋ ಹೆದರಿಕೆಯಿಂದ ಅಡಚಣೆ ಉಂಟು ಮಾಡತಕ್ಕಂಥ ಪ್ರವೃತ್ತಿ. ಈ ಅಭಿಮಾನಿ ದೇವತೆಗಳು ಯಾರು ಅಂತಂದ್ರೆ, ಹಿಂದಿನ ಕಲ್ಪಗಳಲ್ಲಿ ಅತ್ಯಂತ ಹೆಚ್ಚಿನ ಪುಣ್ಯವನ್ನು ಮಾಡಿ ಸಂಪಾದಿಸಿಕೊಂಡು ಇಂತಹ ಸ್ಥಾನಗಳು ಬೇಕು ಅಂತ ಬಯಸಿರ್ತಕ್ಕಂಥ ಜನ. ಆ ಕಲ್ಪದಲ್ಲಿ ಆ ಸ್ಥಾನದಲ್ಲಿ ಇರ್ತಾರೆ, ಮುಂದಿನ ಕಲ್ಪಕ್ಕೆ ಬಿಟ್ಕೊಡ್ತಾರೆ ಅದನ್ನು. ಈ ಒಂದು ಮಾತನ್ನ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ, ವ್ಯಾಖ್ಯಾನಕಾರರಲ್ಲಿ, ಪುರಾಣಗಳಲ್ಲಿ ಹೇಳ್ತಾರೆ. ಇಲ್ಲಿ ಬಂದಿರತಕ್ಕಂಥ ಮಿತ್ರ, ವರುಣ ಇವರೆಲ್ಲರೂ ಕೂಡ ಈ ಶಕ್ತಿಗಳ ಅಭಿಮಾನಿ ದೇವತೆಗಳು. ಶಂ ನಃ ಮಿತ್ರ, ಶಂ ವರುಣ, ಶಂ ನಃ ಭವತು ಅರ್ಯಮ, ಶಂ ನಃ ಇಂದ್ರ ಬೃಹಸ್ಪತಿ, ಶಂ ನಃ ವಿಷ್ಣು ಉರುಕ್ರಮ. ಶಂ ಅಂತಂದ್ರೆ ಮಂಗಳ, ಸುಖ, ಶಂಕರ ಅಂತ ಕರಿತೀವಿ. ಶಂಕರ ಅಂತಂದ್ರೆ ಮಂಗಳವನ್ನು ಉಂಟು ಮಾಡತಕ್ಕಂಥ. ಶಿವ ಅಂದ್ರೂ ಮಂಗಳ, ಶಂಕರ, ಶಿವಂಕರ, ಶುಭಂಕರ ಎಲ್ಲ ಒಂದೇ ಅರ್ಥ. ಶಂ ಅಂದ್ರೆ ಮಂಗಳ, ಸುಖ. ಈ ಮಂಗಳವನ್ನ, ಸುಖವನ್ನ ಮಿತ್ರನು ನಮಗೆ ಕೊಡಲಿ. ಮಿತ್ರ ಅಂತಂದ್ರೆ ಯಾರು? ಮಿತ್ರ ಅಂತಂದ್ರೆ ಪ್ರಾಣವೃತ್ತಿಯ ಮತ್ತು ಹಗಲಿನ ಅಭಿಮಾನಿ ದೇವತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಈ ದೇಹದಲ್ಲಿ ಪ್ರಾಣ, ಅಪಾನ ಇತ್ಯಾದಿ ಪಂಚವಾಯುಗಳುಂಟು. ಒಂದೊಂದು ವಾಯು ಒಂದೊಂದು ರೀತಿಯ ಕ್ರಿಯೆಯನ್ನು, ಕೆಲಸವನ್ನು ಮಾಡ್ತಾ ಇದೆ. ಪ್ರಾಣವೃತ್ತಿ ಮುಖ್ಯವಾಗಿ ಏನ್ ಮಾಡುತ್ತೆ? ಉಸಿರಾಡ್ತೀವಿ. ಈ ಶರೀರ ಜೀವಿಸ್ಲಿಕ್ಕೆ ಅದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಒಳಗಡೆ ಪ್ರಾಣವೃತ್ತಿ ಉಂಟು, ಹೊರಗಡೆ ಹಗಲು ಉಂಟು. ಈ ಹಗಲನ್ನು ಆಳ್ತಾ ಇರತಕ್ಕಂತಹ ಮತ್ತು ಪ್ರಾಣವೃತ್ತಿಯನ್ನು ಆಳ್ತಾ ಇರತಕ್ಕಂತಹ ದೇವತೆ ಒಂದೇ ಅಂತೆ. ಒಂದೇ ದೇವತೆಯ ಶಕ್ತಿ ಈ ದೇಹದಲ್ಲಿ ಪ್ರಾಣವೃತ್ತಿಯ ಮೂಲಕ ಹೊರಗಡೆ ಹಗಲನ್ನ, ಬೆಳಕನ್ನು ಉಂಟು ಮಾಡುವುದರ ಮೂಲಕ ಕೆಲಸ ಮಾಡ್ತಾ ಇದೆ. ಮಿತ್ರ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತಲೂ ಅರ್ಥ ಉಂಟು ಅಂತ ಇಟ್ಕೊಳ್ಳಿ. ಸೂರ್ಯ ಇದ್ದರೆ ಬೆಳಕಾಗುತ್ತೆ, ಸೂರ್ಯ ಇದ್ದರೆ ನಾವು ಜೀವಿಸ್ತೇವೆ, ಉಸಿರಾಡ್ತೇವೆ. ಹೀಗೆ ಪ್ರಾಣವೃತ್ತಿಗೆ ಮತ್ತು ಹಗಲಿಗೆ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಮಿತ್ರ ಎಂಬ ದೇವತೆ ನಮಗೆ ಮಂಗಳವನ್ನ, ಸುಖವನ್ನ ಉಂಟು ಮಾಡಲಿ, ಕೊಡಲಿ. ಹಾಗೆಯೇ ವರುಣ ಮತ್ತೊಬ್ಬ ದೇವತೆ. ವರುಣ ಅಪಾನ ವೃತ್ತಿಗೆ, ರಾತ್ರಿಗೆ ಅಭಿಮಾನಿ ದೇವತೆಯಂತೆ. ಅಪಾನ ವೃತ್ತಿ ಇದ್ರೆ ಈ ಶರೀರದಲ್ಲಿ ನಾವು ತಿಂದು, ಆಹಾರವನ್ನು ತಿಂದು ಕರಗಿಸಿಕೊಂಡ ಮೇಲೆ ಬೇಡದೇ ಇರತಕ್ಕಂತಹ ವಸ್ತುಗಳನ್ನು ತೆಗೆದು ಬಿಸಾಡುತ್ತದೆ. ಅದೂ ಬೇಕು. ನಾವು ಹೇಗೆ ಊಟ ಮಾಡುವುದು ಬೇಕೋ ಅದೇ ರೀತಿಯಲ್ಲಿ ಜೀರ್ಣವಾಗದೇ ಇರತಕ್ಕಂತಹ, ಶರೀರಕ್ಕೆ ಬೇಡದೇ ಇರತಕ್ಕಂತಹ ಪದಾರ್ಥಗಳನ್ನು ತೆಗೆದು ಬಿಸಾಡುವುದು ಕೂಡ ಬೇಕು ನಮಗೆ. ಅಪಾನ ವೃತ್ತಿ ಪ್ರಾಣದ ಮತ್ತೊಂದು ಮುಖ. ಇಲ್ಲಿ ಅಪಾನ ವೃತ್ತಿಯ ಮೂಲಕ ಕೆಲಸ ಮಾಡ್ತಾ ಇದೆ, ಹೊರಗಡೆ ರಾತ್ರಿ ಅಥವಾ ಕತ್ತಲೆಯ ಮೂಲಕ ಕೆಲಸ ಮಾಡ್ತಾ ಇದೆ. ಇವೆರಡಕ್ಕೂ ಇರತಕ್ಕಂಥ ಅಭಿಮಾನಿ ದೇವತೆ ಒಂದೇ, ಅದಕ್ಕೆ ವರುಣ ಅಂತ ಹೆಸರು. ಆ ವರುಣನು ನಮಗೆ ಶಂ, ಸುಖವನ್ನ, ಮಂಗಳವನ್ನ ಉಂಟು ಮಾಡಲಿ. ಮೂರನೇವನು ಅರ್ಯಮ. ಶನ್ನೋ ಭವತು ಅರ್ಯಮ. ಅರ್ಯಮ ಯಾರು ಅಂತಂದ್ರೆ ಈ ಕಣ್ಣಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ, ಹೊರಗಡೆ ಇರ್ತಕ್ಕಂಥ ಸೂರ್ಯನಿಗೆ ಅಭಿಮಾನಿಯಾದಂಥ ದೇವತೆ. ಗಾಯತ್ರಿ ಮಂತ್ರ ವಿಶೇಷವಾಗಿ ಸೂರ್ಯ ಮಂಡಲದಲ್ಲಿರ್ತಕ್ಕಂತಹ ನಾರಾಯಣನನ್ನು ಕುರಿತು, ಸವಿತೃದೇವನನ್ನು ಕುರಿತು ಮಾಡತಕ್ಕಂಥ ಪ್ರಾರ್ಥನೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾನನ ಸನ್ನಿವಿಷ್ಟ. ಋಗ್ವೇದದ ಮಂತ್ರ ಇದು. ಸವಿತೃಮಂಡಲದೊಳಗೆ ಶ್ರೀಮನ್ನಾರಾಯಣನಿದ್ದಾನೆ. ನಾವು ಈ ನಮಸ್ಕಾರ ಮಾಡತಕ್ಕಂಥದ್ದು ಭೌತಿಕ ಸೂರ್ಯನಿಗೆ ಅಲ್ಲ, ಫಿಸಿಕ್ಸಿನ ಪ್ರಕಾರ ಉರಿತಾ ಇರತಕ್ಕಂಥ ಬೆಂಕಿ ಮುದ್ದೆ. ಆದರೆ ವೈದಿಕ ಋಷಿಗಳ ದೃಷ್ಟಿಯಲ್ಲಿ ಆ ಶಕ್ತಿಯ ಹಿಂದೆ ಒಂದು ಚೈತನ್ಯ ಉಂಟು. ಆ ಚೈತನ್ಯ ಈ ಶಕ್ತಿಯನ್ನು ನಿಗ್ರಹಿಸ್ತಾ ಇದೆ, ಇದರ ಮೂಲಕ ಕೆಲಸ ಮಾಡ್ತಾ ಇದೆ. ಅದನ್ನು ನಾವು ಸೂರ್ಯನ ಅಭಿಮಾನಿ ದೇವತೆ ಅಂತ ಕರಿತೇವೆ.
ಆದಿತ್ಯ ಅಂದ್ರೆ ಯಾರು? ಈ ಸೂರ್ಯನನ್ನ ಹಿಡಿದು ಕಂಟ್ರೋಲ್ ಮಾಡ್ತಾ ಇರತಕ್ಕಂತಹ ದೇವತೆ. ಹೊರಗಡೆ ಆ ಸೂರ್ಯನನ್ನ ಇಲ್ಲಿ ಈ ದೇಹದಲ್ಲಿ ಮಾಡ್ತಕ್ಕಂಥದ್ದು ಎರಡನ್ನೂ ನಿಯಂತ್ರಿಸ್ತಾ ಇದ್ದಾನೆ. ಆದಿತ್ಯನ ಅನುಗ್ರಹ ಇದ್ರೆ ಈ ಕಣ್ಣು ಕೆಲಸ ಮಾಡುತ್ತೆ, ನೋಡುತ್ತೆ. ಆದಿತ್ಯನ ಅನುಗ್ರಹ ಇದ್ರೆ ಆ ಸೂರ್ಯ ಕೆಲಸ ಮಾಡ್ತಾನೆ, ನಮಗೆ ವಸ್ತುಗಳು ಕಾಣಿಸುತ್ತೆ. ಹೀಗೆ ಕಣ್ಣಿಗೆ ಮತ್ತು ಸೂರ್ಯನಿಗೆ ಅಭಿಮಾನಿ ದೇವತೆಯಾಗಿರತಕ್ಕಂತಹ ಅರ್ಯಮನು ನಮಗೆ ಸುಖವನ್ನ ಮಂಗಳವನ್ನ ಉಂಟು ಮಾಡಲಿ. ಷಣ್ಣ ಇಂದ್ರ ಬೃಹಸ್ಪತಿ. ಇಂದ್ರನು ಶಕ್ತಿಗೆ ಬಲಕ್ಕೆ ಪ್ರಸಿದ್ಧ. ಬಲಕ್ಕೆ ಅಭಿಮಾನಿ ದೇವತೆಯಂತೆ ಅವನು. ವಜ್ರಾಯುಧದಿಂದ ಏನನ್ನು ಬೇಕಾದರೂ ನಿಗ್ರಹಿಸಬಲ್ಲ ಅವನು. ಆದ್ದರಿಂದ ಶಕ್ತಿಗೆ ಬಲಕ್ಕೆ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಇಂದ್ರನು ನಮಗೆ ಮಂಗಳವನ್ನು ಸುಖವನ್ನು ಕೊಡಲಿ, ಅಂದರೆ ನಮಗೆ ಶಕ್ತಿಯನ್ನು ಕೊಡಲಿ ಅಂತ ಅರ್ಥ. ಬೃಹಸ್ಪತಿ ಅಂದ್ರೆ ವಾಕ್ಯಗೆ ಅಧಿದೇವತೆ, ಬುದ್ಧಿಗೆ ಅಧಿದೇವತೆ. ನಮ್ಮ ಬುದ್ಧಿ, ನಮ್ಮ ಮಾತು ಯಾವ ಶಕ್ತಿಯಿಂದ ಕೆಲಸ ಮಾಡ್ತಾ ಇದೆಯೋ ಆ ಶಕ್ತಿಯನ್ನು ನಿಯಂತ್ರಿಸ್ತಕ್ಕಂಥ ಚೈತನ್ಯ ದೇವತೆ ಬೃಹಸ್ಪತಿ. ಅವನು ನಮಗೆ ಸುಖವನ್ನ ಮಂಗಳವನ್ನ ಉಂಟು ಮಾಡಲಿ. ಷಣ್ಣು ವಿಷ್ಣು ಉರುಕ್ರಮ. ವಿಷ್ಣು ಮತ್ತು ಉರುಕ್ರಮ ಎರಡು ಕೂಡ ಒಂದೇ ದೇವತೆಗೆ ಅನ್ವಯಿಸುತ್ತೆ. ವಿಷ್ಣು ವ್ಯಾಪ್ತೌ ವಿಷ್ಣುಮತಿ ಇತಿ ವಿಷ್ಣು ಅಂತ ನಿರ್ವಚನ ಮಾಡ್ತಾರೆ. ವಿಶ್ ಅಂತಂದ್ರೆ ಸಂಸ್ಕೃತದಲ್ಲಿ ವ್ಯಾಪಿಸುವುದು. ವಿಷ್ಣು ಅಂತಂದ್ರೆ ಯಾರು? ಸರ್ವವ್ಯಾಪಿಯಾಗಿರ್ತಕ್ಕಂತಹ ಪರಮಾತ್ಮ. ಇನ್ನೊಂದು ದೃಷ್ಟಿಯಲ್ಲಿ, ಪೌರಾಣಿಕ ದೃಷ್ಟಿಯಲ್ಲಿ ವಿಷ್ಣುವನ್ನ ನಾರಾಯಣ ಅಂತ ಹೇಳ್ತೇವೆ. ಚತುರ್ಭುಜ, ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿರ್ತಕ್ಕಂಥ ಶ್ರೀಮನ್ನಾರಾಯಣ. ಅದರ ಅಕ್ಷರಾರ್ಥ, ಶಬ್ದ ನಿಷ್ಪತ್ತಿ ಶಾಸ್ತ್ರದಿಂದ ವ್ಯುತ್ಪತ್ತಿಯಿಂದ ಎಟಿಮೊಲಾಜಿಕಲ್ ಮೀನಿಂಗ್, ಆ ದೃಷ್ಟಿಯಿಂದ ಹೇಳುವುದಾದ್ರೆ ವಿಷ್ಣು ಅಂತಂದ್ರೆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ. ಅವನು ಉರುಕ್ರಮ ಅಂದ್ರೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಕೊಂಡು ನಡೀತಕ್ಕಂಥ. ನಮಗೆ ವಾಮನಾವತಾರದ ಕಥೆ ಗೊತ್ತಿದೆ. ಬರುವಾಗ ವಾಮನನಾಗಿ ಬರ್ತಾನೆ, ಹೋಗುವಾಗ ತ್ರಿವಿಕ್ರಮನಾಗ್ತಾನೆ. ಅಂತಹ ವಿಷ್ಣು, ತ್ರಿವಿಕ್ರಮನಾಗಿರ್ತಕ್ಕಂತಹ ಸರ್ವವ್ಯಾಪಿಯಾಗಿರ್ತಕ್ಕಂತಹ ವಿಷ್ಣು, ಇವನು ನಮ್ಮ ಪಾದಗಳಿಗೆ ಅಭಿಮಾನಿ ದೇವತೆಯಂತೆ. ನಮ್ಮ ಕೈ ಕಾಲು ಪಾದಗಳು ನೆಟ್ಟಿಗಿರ್ಬೇಕಾದ್ರೆ, ನಾವು ಈ ಜಗತ್ತಿನಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕಾದ್ರೆ ಅವನ ಅನುಗ್ರಹ ಬೇಕಂತೆ. ಆದ್ರಿಂದ ಉರುಕ್ರಮನಾಗಿರತಕ್ಕಂತಹ ವಿಷ್ಣು, ಸರ್ವವ್ಯಾಪಿಯಾಗಿರತಕ್ಕಂತಹ ವಿಷ್ಣು, ಅವನು ಕೂಡ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತಂದ್ರೆ ಈ ದೇಹ ಕೈಕಾಲುಗಳು ಗಟ್ಟಿಯಾಗಿರಲಿ ಅಂತ ಅರ್ಥ. ಇವರೆಲ್ಲ ಅಧ್ಯಾತ್ಮ ದೇವತೆಗಳು. ಅಧ್ಯಾತ್ಮ ದೇವತೆಗಳು ಅಂತಂದ್ರೆ ಈ ಶರೀರದ ಒಳಗಿದ್ದುಕೊಂಡು ಇಲ್ಲಿರ್ತಕ್ಕಂತಹ ಶಕ್ತಿಗಳನ್ನ ನಿಯಂತ್ರಣ ಮಾಡ್ತಾ ಇರತಕ್ಕಂತಹ ದೇವತೆಗಳು. ಅಂದ್ರೆ ನೋಡಿ, ವೇದದ ಋಷಿಗಳ ಪ್ರಕಾರ ಈ ಶರೀರ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಸ್ತು. ನಮಗೆ ಶರೀರವನ್ನು ಅವರು ನಿಂದಿಸಲಿಲ್ಲ. ಶರೀರ ಬೇಕು. ಇನ್ನೊಂದು ಮಂತ್ರದಲ್ಲಿ ಬರುತ್ತೆ, ಭದ್ರಂ ಕರ್ಣೇ ಭಿಶೃಣುಯಾಮ ದೇವಾಹ ಸ್ಥಿರೈಹಿ ಅಂಗೈಹಿ ತುಷ್ಟುವಾಂಸಃ ಅಂತ. ನಾವು ಸ್ಥಿರವಾಗಿರ್ತಕ್ಕಂತಹ ಅಂಗಗಳಿಂದ ಕೂಡಿ, ಬಲವಾಗಿರ್ತಕ್ಕಂತಹ ದೇಹದಿಂದ ಕೂಡಿ ಚೆನ್ನಾಗಿ ಇಲ್ಲಿ ವಾಸ ಮಾಡಿ ಉತ್ತಮ ಕಾರ್ಯಗಳನ್ನು ಮಾಡೋಣ, ಸತ್ತ ಮೇಲೆ ಭಗವಂತನನ್ನು ಪಡೆಯೋಣ ಎಂಬತಕ್ಕಂಥ ಭಾವನೆಯನ್ನು ಕಾಣ್ತೇವೆ. ಪಶ್ಯೇಮ ಶರದಶತಂ ಜೀವಾಮ ಶರದಶತಂ ಮೋದಾಮ ಶರದಶತಂ ನಂದಾಮ ಶರದಶತಂ. 100 ಶರದೃತುಗಳನ್ನು ಕಾಣೋಣ. 100 ಶರದೃತುಗಳಷ್ಟು ಕಾಲ ಬದುಕಿ ಆನಂದವನ್ನು ಅನುಭವಿಸೋಣ. ಪೆಸಿಮಿಸ್ಟ್ ಅಲ್ಲ, ಅವರೆಲ್ಲ ಆಪ್ಟಿಮಿಸ್ಟ್ಗಳು. ಶತಾಯುರ್ವೈ ಪುರುಷ ಅಂತ ವೇದ ಹೇಳುತ್ತೆ. ಪೂರ್ಣವಾಗಿರ್ತಕ್ಕಂಥ ಆಯುಸ್ಸನ್ನ ಅನುಭವಿಸಬೇಕು, ಗಟ್ಟುಮುಟ್ಟಾಗಿರಬೇಕು ಎಂಬತಕ್ಕಂಥ ಭಾವನೆಯನ್ನ ವೇದಗಳಲ್ಲಿ ಕಾಣ್ತೇವೆ. ಆದ್ದರಿಂದ ಅಧ್ಯಾತ್ಮ ದೇವತೆಗಳು ಈ ಶರೀರದ ಒಳಗೆ ಇದ್ದು ಇಲ್ಲಿಯ ಶಕ್ತಿಗಳನ್ನು ನಿಯಂತ್ರಣ ಮಾಡತಕ್ಕಂತಹ ದೇವತೆಗಳು ನಮಗೆ ಸುಪ್ರೀತರಾಗಲಿ, ಸುಖವನ್ನ ಶಾಂತಿಯನ್ನ ಕೊಡಲಿ. ಯಾತಕ್ಕೋಸ್ಕರ ಈ ಶರೀರ ಯಾತಕ್ಕೆ ಗಟ್ಟುಮುಟ್ಟಾಗಿರ್ಬೇಕು? ಇಂದ್ರಿಯಗಳು ಯಾತಕ್ಕೆ ಗಟ್ಟುಮುಟ್ಟಾಗಿರ್ಬೇಕು? ವಾಕ್ಕು ಮನಸ್ಸು ಬುದ್ಧಿ ಯಾತಕ್ಕೆ ಚೆನ್ನಾಗಿರ್ಬೇಕು ಅಂತಂದ್ರೆ ವೇದವಿದ್ಯೆಗಾಗಿ, ವೇದವಿದ್ಯೆಯ ಮೂಲಕ ನಮ್ಮ ಜೀವನದ ಗುರಿಯನ್ನು ತಲುಪಲಿಕ್ಕಾಗಿ.
ಶ್ರವಣ ಮುಂಚೆ ಕೇಳಬೇಕು. ನಾವು ಶ್ರವಣ ಮಾಡಿದ್ದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಬೇಕು. ಶ್ರವಣದ ಮೂಲಕ ಧಾರಣೆಯನ್ನು ಮಾಡಿದ ಮೇಲೆ ಅದರಿಂದ ನಮಗೆ ಉಂಟಾಗತಕ್ಕಂಥ ಜ್ಞಾನವನ್ನ ನಾವು ಆಚೆ ತರಬೇಕು. ಅದನ್ನ ಕಾರ್ಯಕ್ಷೇತ್ರದಲ್ಲಿ ಜೋಡಿಸ್ಬೇಕು. ತನ್ಮೂಲಕ ನಾವು ಸಿದ್ಧಿಯನ್ನ ಪಡೆಯಬೇಕು. ಜೀವನದ ಗುರಿಯನ್ನ ಪಡೆಯಬೇಕಾದ್ರೆ ವೇದಾಧ್ಯಯನ ವೇದಜ್ಞಾನ ಮುಖ್ಯ. ವೇದಾಧ್ಯಯನ ವೇದಜ್ಞಾನ ಅನಂತರ ಅದನ್ನ ತನ್ಮೂಲಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಶರೀರ ಇಂದ್ರಿಯಗಳು ಮನಸ್ಸು ಎಂಬತಕ್ಕಂತಹ ಉಪಕರಣ ಚೆನ್ನಾಗಿರಬೇಕು. ಈ ದೃಷ್ಟಿಯಿಂದ ಶರೀರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆಯೇ ಹೊರತು ಕೇವಲ ಪ್ರಾಪಂಚಿಕ ವಿಷಯ ಸುಖಗಳನ್ನ ಭೋಗಗಳನ್ನು ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ನಮೋ ಬ್ರಹ್ಮಣಿ, ಬ್ರಹ್ಮನಿಗೆ ನಮಸ್ಕಾರ. ವ್ಯಾಖ್ಯಾನಕಾರರು ಬೇರೆ ಬೇರೆ ಶಬ್ದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಡ್ತಾರೆ. ಎಲ್ಲ ಅರ್ಥಗಳು ಕೂಡ ಸಮಂಜಸವಾಗುತ್ತವೆ ಅಂತ ಇಟ್ಕೊಳ್ಳಿ. ಶಂಕರಾಚಾರ್ಯರ ಪ್ರಕಾರ ಬ್ರಹ್ಮ ಅಂತಂದ್ರೆ ಸೂತ್ರಾತ್ಮನಾಗಿರ್ತಕ್ಕಂತಹ ವಾಯು, ಪ್ರಾಣವಾಯುವಾಗಿರ್ತಕ್ಕಂಥ ವಾಯು. ಈಗಾಗಲೇ ಹೇಳಿದ ಹಾಗೆ ಈ ಶರೀರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಅದು ವಾಯುವಿನ ಒಂದು ರೂಪ. ಶರೀರದ ಹೊರಗಡೆ ಜಗತ್ತಿನಲ್ಲಿ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇರತಕ್ಕಂತಹ ಮತ್ತೊಂದು ಶಕ್ತಿ, ಅದಕ್ಕೆ ಸೂತ್ರಾತ್ಮ ಅಂತ ಹೇಳ್ತಾರೆ, ಹಿರಣ್ಯ ಗರ್ಭ ಅಂತ ಹೇಳ್ತಾರೆ, ಬ್ರಹ್ಮ ಅಂತ ಕೂಡ ಹೇಳ್ತಾರೆ. ಅದು ವಾಯುವಿನ ಒಂದು ರೂಪ ಸೂತ್ರಾತ್ಮ, ಮತ್ತೊಂದು ರೂಪ ಈ ಶರೀರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಪ್ರಾಣವಾಯು. ಅಂತಹ ಪ್ರಾಣವಾಯುವಿಗೆ ಸೂತ್ರಾತ್ಮನಿಗೆ ನಮಸ್ಕಾರ ಮಾಡುತ್ತೇವೆ. ಯಾತಕ್ಕೆ? ಈ ಶರೀರದಲ್ಲಿ ಪ್ರಾಣವಾಯು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಇಲ್ಲಿ ಸುಖವಾಗಿ ಬಾಳಬಹುದು. ಹೊರಗಡೆ ಸೂತ್ರಾತ್ಮನ ಅನುಗ್ರಹವನ್ನು ಪಡ್ಕೊಂಡ್ರೆ ಜಗತ್ತಿನಲ್ಲಿ ನಮ್ಗೇನು ಬೇಕೋ ಅದೆಲ್ಲ ಸಿಕ್ಕುತ್ತೆ. ಹೇಗೆ ಒಂದು ದಾರ ತನ್ನಲ್ಲಿ ಇರ್ತಕ್ಕಂತಹ ಹೂವುಗಳನ್ನ ಮಣಿಗಳನ್ನ ಸೇರಿಸಿ ಅವುಗಳು ಬಿದ್ದು ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಕಡೆ ಜೋಡಿಸಿ ಇಡುತ್ತೋ, ಆ ರೀತಿಯಲ್ಲಿ ಸೂತ್ರಾತ್ಮನು ಜಗತ್ತಿನಲ್ಲಿರತಕ್ಕಂಥ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಜೀವಿಯನ್ನು ಕೂಡ ತನ್ನ ಸ್ಥಾನದಲ್ಲಿ ಇರೋ ಹಾಗೆ ನಿಯಂತ್ರಣ ಮಾಡ್ತಾ ಇದ್ದಾನೆ. ಕಾಸ್ಮಿಕ್ ಪವರ್ ವಿಚ್ ಕಂಟ್ರೋಲ್ಸ್ ಅಂಡ್ ರೂಲ್ಸ್ ಎವ್ರಿ ಆಬ್ಜೆಕ್ಟ್, ಎವ್ರಿ ಬೀಯಿಂಗ್ ಇನ್ ದಿಸ್ ವರ್ಲ್ಡ್. ಆಯಾ ವಸ್ತುವಿಗೆ ಆಯಾ ಸ್ಥಾನ, ತನ್ನ ಸ್ಥಾನವನ್ನು ಮೀರಿ ಹೋಗಬಾರದು. ತನ್ನ ಸ್ಥಾನದಲ್ಲಿ ಇದ್ಕೊಂಡು ತನ್ನ ಕರ್ತವ್ಯವನ್ನ ಕೆಲಸವನ್ನು ಮಾಡಬೇಕು. ಅದು ಸೂತ್ರಾತ್ಮನ ಹಿರಣ್ಯಗರ್ಭನ ಕೆಲಸ. ಇಲ್ಲಿ ಅದೇ ಹಿರಣ್ಯಗರ್ಭ ಶಕ್ತಿ ಪ್ರಾಣವಾಯುವಿನ ಮೂಲಕ ಕೆಲಸ ಮಾಡ್ತಾ ಇದೆ. ಇಂತಹ ಪರಮಾತ್ಮನಿಗೆ ನಮಸ್ಕಾರ. ರಂಗರಾಮಾನುಜರು ಹೇಳ್ತಾರೆ, ಬ್ರಹ್ಮ ಅಂದ್ರೆ ವೇದ. ನಾವು ವೇದ ಮಾತೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಅಭ್ಯಾಸ ಮಾಡ್ತಾ ಇದ್ದೇವೆ. ಆದ್ದರಿಂದ ವೇದಕ್ಕೆ ನಮಸ್ಕಾರ ಮಾಡ್ತೇವೆ, ವೇದ ಮಾತೆಗೆ ನಮಸ್ಕಾರ ಮಾಡ್ತೇವೆ ಅಂತ ಅವರ ಅರ್ಥವನ್ನು ಕೊಡ್ತಾರೆ. ಎರಡೂ ಕೂಡ ಸಾಧ್ಯ ಅಂತ ಇಟ್ಕೊಳ್ಳಿ. ನಮಸ್ತೆ ವಾಯೋ, ವಾಯುವೇ ನಿನಗೆ ನಮಸ್ಕಾರ. ನಮ್ಮ ವೇದಾಂತ ಗ್ರಂಥಗಳ ಪ್ರಕಾರ ಸೂತ್ರಾತ್ಮನಾಗಿರತಕ್ಕಂತಹ ವಾಯು ಇದಾನಲ್ಲ, ಅವನು ಕರ್ಮಾಧ್ಯಕ್ಷನೂ ಕೂಡ ಹೌದಂತೆ. ನಾವು ಮಾಡತಕ್ಕಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಕ್ಕಂಥವನು ಅವನು ಕರ್ಮಾಧ್ಯಕ್ಷ. ಇಂತಿಂಥ ಕರ್ಮಕ್ಕೆ ಇಂತಿಂಥ ಫಲವನ್ನ ಕೊಡಬೇಕು. ನಿಶ್ಚಯ ಮಾಡೋದು ಯಾರು? ಈಗ ರಾಜ ಒಂದು ನಿಯಮವನ್ನು ಮಾಡಿರ್ತಾನೆ. ಆ ನಿಯಮದ ಪ್ರಕಾರ ನಿಗ್ರಹ ಅನುಗ್ರಹ ಮಾಡ್ಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಬೇಕು. ಹಾಗೆ ಈ ಸೂತ್ರಾತ್ಮ ಪರಮಾತ್ಮ ಪರಬ್ರಹ್ಮ ಮಾಡಿರ್ತಕ್ಕಂತಹ ನಿಯಮಕ್ಕೆ ಅನುಸಾರವಾಗಿ ಜಗತ್ತನ್ನು ಆಳ್ತಾ ಇದ್ದಾನೆ. ಇವನು ಈ ಜಗತ್ತಿನಲ್ಲಿ ಕರ್ಮಗಳ ಫಲವನ್ನು ಕೊಡ್ತಾನು, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಕರ್ಮಗಳಿಗೆ ಫಲವನ್ನ ಕೊಡತಕ್ಕಂತಹ ಶಕ್ತಿ ಇರುವ ಸೂತ್ರಾತ್ಮನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಯಾಕೆ? ನಮ್ಮ ಸತ್ಕರ್ಮಗಳನ್ನು ಗುರುತಿಸಿ ನಮಗೆ ಬೇಕಾಗಿರತಕ್ಕಂತಹ ಫಲಗಳನ್ನು ಅನುಗ್ರಹಿಸಿಕೊಡ್ಲಿ ಅಂತ ಹೇಳಿ. ರಂಗರಾಮಾನುಜ ಮಾತ್ರ ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾರೆ. ವೇದ ಮಾತಿಗೆ ನಮಸ್ಕಾರ ಮಾಡುತ್ತೇವೆ. ವೇದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ, ಒಳಗಡೆ ಇರತಕ್ಕಂತಹ ವೇದ ಅಭಿವ್ಯಕ್ತವಾಗಬೇಕಾದ್ರೆ ನಮ್ಮ ಹೃದಯ, ನಮ್ಮ ಶ್ವಾಸಕೋಶ, ಮಾತು, ಈ ವಾಗೀಂದ್ರಿಯ, ನಾಲಿಗೆ ಇತ್ಯಾದಿಗಳೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು. ಇವು ಸರಿಯಾಗಿ ಕೆಲಸ ಮಾಡದೆ ಹೋದರೆ ಉಚ್ಚಾರಣೆ ತಪ್ಪಾಗುತ್ತೆ, ಅರ್ಥ ತಪ್ಪಾಗುತ್ತೆ, ಫಲ ತಪ್ಪಾಗುತ್ತೆ. ಆದ್ದರಿಂದ ಈ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ
ವೇದ ಅಕ್ಷರ ಅಭಿವ್ಯಂಜಕಂ ವಾಯುಂ ಪ್ರಾರ್ಥಯತಿ ನಮಸ್ತೆ ವಾಯೋ ಇತ್ಯಾದಿನ ಅಂತ ಹೇಳ್ತಾರೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಈ ಪ್ರತ್ಯಕ್ಷವಾಗಿರ್ತಕ್ಕಂತಹ ಬ್ರಹ್ಮನು ನೀನೆ ಅಂತ ವಾಯುವಿಗೆ ಹೇಳ್ತಾ ಇದ್ದಾರಂತೆ. ಈ ವಾಯು ಪ್ರಾಣವಾಯುವಿನ ಮೂಲಕ ಇಲ್ಲಿ ಕೆಲಸ ಮಾಡ್ತಾ ಇದೆ. ಜೀವಾತ್ಮ ಶಕ್ತಿ ಅದು ನಮಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥದ್ದು. ನಮ್ಮ ದೇಹ ಮನಸ್ಸು ಇಂದ್ರಿಯಗಳಿಗಿಂತಲೂ ಹೆಚ್ಚು ಸಮೀಪ ನಮ್ಮ ಜೀವ ಅಥವಾ ಪ್ರಾಣಧಾರಣೆಯನ್ನು ಮಾಡ್ತಾ ಇರತಕ್ಕಂತಹ ಪ್ರಾಣವಾಯು, ಅದನ್ನ ನಿಯಂತ್ರಿಸ್ತಾ ಇರತಕ್ಕಂತಹ ವಾಯು ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ. ಆದ್ದರಿಂದ ಗುರು ಶಿಷ್ಯರು ಹೇಳ್ತಾ ಇದ್ದಾರೆ, ನೀನೇ ನಮ್ಮ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಪ್ರತ್ಯಕ್ಷವಾಗಿರ್ತಕ್ಕಂತಹ ಬ್ರಹ್ಮವಸ್ತುವು ನೀನೇ. ಆದ್ರಿಂದ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ನಿನ್ನನ್ನೇ ನಾನು ಪ್ರತ್ಯಕ್ಷವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅಂತ ಹೇಳ್ತೇನೆ. ಋತಂ ವದಿಷ್ಯಾಮಿ. ಶಂಕರರು ಹೇಳ್ತಾರೆ, ಯಥಾ ಶಾಸ್ತ್ರಂ ಯಥಾ ಕರ್ತವ್ಯಂ ಬುದ್ಧೌ ಸುಪರಿನಿಶ್ಚಿತಂ ಅರ್ಥಂ ತದಧೀನತ್ವಾತ್ ತ್ವಾಂ ವದಿಷ್ಯಾಮಿ. ಋತ ಋತ ಅನ್ನುವ ಶಬ್ದ ವಿಶೇಷವಾಗಿ ವೇದಗಳಲ್ಲಿ ಬರ್ತಕ್ಕಂಥ ಪದ. ಅದು ಋತ ಅಂತಂದ್ರೆ ಸತ್ಯ, ಸತ್ಯದ ಮತ್ತೊಂದು ರೂಪ ಸ್ವರೂಪ. ಯಥಾಶಾಸ್ತ್ರಂ ಯಥಾ ಕರ್ತವ್ಯಂ. ಶಾಸ್ತ್ರದಲ್ಲಿ ಏನೋ ಒಂದು ಮಾತನ್ನು ಹೇಳಿದೆ, ಆ ಮಾತನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಮೊದಲು. ಅನಂತರ ಆ ಮಾತಿನ ಪ್ರಕಾರ ನಾವು ಅದನ್ನು ಆಚರಣೆಗೆ ತರಬೇಕು. ಯಥಾ ಕರ್ತವ್ಯಂ, ಈ ಮಾತಿನ ಅರ್ಥ ಇದು, ಇದನ್ನು ಈ ರೀತಿಯಲ್ಲಿ ನಾವು ಆಚರಿಸಬೇಕು. ಇಂತಹ ಒಂದು ನಿಶ್ಚಯಲ್ಲಿ ಬರುತ್ತೆ, ಬುದ್ಧಿಯಲ್ಲಿ ಬರಬೇಕು. ಸುಪರಿನಿಶ್ಚಿತಂ ಅರ್ಥಂ. ಈ ಅರ್ಥ ಬರಬೇಕಾದ್ರೆ ಪರಮಾತ್ಮನಿಗೆ ಸೇರಿತು, ಅವನ ಅಧೀನ. ವಾಯು ಸ್ವರೂಪನಾಗಿರ್ತಕ್ಕಂತಹ ಇಲ್ಲಿಯ ಪ್ರಾಣಶಕ್ತಿಯನ್ನ ನಿಯಂತ್ರಿಸ್ತಾ ಇರತಕ್ಕಂತಹ ಪರಮಾತ್ಮನಿಗೆ ಅಧೀನವಾದದ್ದು. ಆದ್ದರಿಂದ ನಿನ್ನನ್ನು ಋತ ಅಂತ ಹೇಳ್ತೇನೆ. ನಿನ್ನ ಅನುಗ್ರಹದ ಮೂಲಕ ಶಾಸ್ತ್ರದಲ್ಲಿರ್ತಕ್ಕಂತಹ ಋತ ಅಥವಾ ಸತ್ಯ ನನಗೆ ಗೋಚರವಾಗತ್ತೆ. ಅದರ ಪ್ರಕಾರ ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತೇನೆ, ಅದರ ಪ್ರಕಾರ ಅರ್ಥವನ್ನ ಮಾಡ್ಕೋತೇನೆ. ಇಂತಹ ಅರ್ಥ ನನ್ನ ಮನಸ್ಸಿಗೆ ಹೊಳಿಬೇಕಾದರೆ, ಇಂತಹ ಕರ್ತವ್ಯವನ್ನು ನಾನು ಮಾಡಬೇಕಾದರೆ ಅದಕ್ಕೆ ಯಾವೊಂದು ಬುದ್ಧಿ ಬೇಕೋ ಅದು ನಿನ್ನ ಅನುಗ್ರಹದಿಂದ ಬರಬೇಕಾದ್ರಿಂದ ನೀನೇ ಆ ಸತ್ಯ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಅಂತ ಹೇಳ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಸತ್ಯಂ ವದಿಷ್ಯಾಮಿ ಸಯೇವ ವಾಕ್ಕಾಯಾಭ್ಯಾಂ ಸಂಪಾದ್ಯಮಾನಃ ಸೋಪಿ ತ್ವದಧೀನ ಏವ ಸಂಪಾದ್ಯತೆ ಇತಿ ತ್ವಾಮೇವ ಸತ್ಯಂ ವದಿಷ್ಯಾಮಿ. ಈ ಋತ ಎಂಬತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಂಡ ಮೇಲೆ ಅದಕ್ಕೆ ನಾವು ಅಭಿವ್ಯಕ್ತಿಯನ್ನು ಕೊಡ್ತೇವೆ, ಮಾತಿನ ಮೂಲಕ ವ್ಯಕ್ತಪಡಿಸ್ತೇವೆ. ಅವಾಗ ಅದು ಸತ್ಯವಾಗತ್ತೆ. ಋತ ಸತ್ಯದ ಅವ್ಯಕ್ತ ರೂಪ, ಸತ್ಯ ಋತದ ವ್ಯಕ್ತ ರೂಪ ಅಷ್ಟೇ. ಇದನ್ನು ನಾನು ಮಾಡಬೇಕಾದ್ರೆ, ಅಂದರೆ ಋತವನ್ನ ಸತ್ಯರೂಪದಲ್ಲಿ ಆಡಬೇಕಾದ್ರೆ ನನಗೆ ಶಕ್ತಿ ಬೇಕಲ್ಲ, ಆ ಸಾಮರ್ಥ್ಯ ನಿನ್ನಿಂದ ಬರಲಿ ಅಂತ ನಾನು ನಿನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ತತ್ ಮಾಂ ಅವತು. ಇಂತಹ ಪರಬ್ರಹ್ಮ ವಸ್ತು ಅಥವಾ ವಾಯುರೂಪದಲ್ಲಿರ್ತಕ್ಕಂತಹ ಸೂತ್ರಾತ್ಮನಾಗಿರ್ತಕ್ಕಂತಹ ಬ್ರಹ್ಮ ನನ್ನನ್ನು ಕಾಪಾಡಲಿ, ನನ್ನನ್ನು ಕಾಪಾಡಲಿ, ನನ್ನ ಉಪಾಧ್ಯಾಯನನ್ನ ಆಚಾರ್ಯನನ್ನ ಆತನನ್ನು ಕೂಡ ಕಾಪಾಡಲಿ. ವಕ್ತಾರಂ ಅವತು ತದೇವ ಬ್ರಹ್ಮ ವಕ್ತಾರಂ ಆಚಾರ್ಯಂ ವಕ್ತೃತ್ವ ಸಾಮರ್ಥ್ಯ ಸಂಯೋಜನೆಯನ್ನು ಅವತು. ನನ್ನ ಆಚಾರ್ಯ ನನಗೆ ವಿದ್ಯೆಯನ್ನು ಸರಿಯಾಗಿ ಕೊಡಬೇಕಾದ್ರೆ ಆತನಿಗೆ ವಕ್ತೃತ್ವ ಸಾಮರ್ಥ್ಯ ಇರಬೇಕು. ನೋಡಿ, ಅವನು ಎಷ್ಟೇ ವಿಷಯವನ್ನು ತಿಳ್ಕೊಂಡಿದ್ರೂ ಕೂಡ ತಿಳ್ಕೊಂಡಿರ್ತಕ್ಕಂತಹ ವಿಷಯವನ್ನ ಶಿಷ್ಯನಿಗೆ ಸ್ಪಷ್ಟವಾಗಿ ಉಪದೇಶ ಮಾಡತಕ್ಕಂತಹ ಕಲೆ, ವಿದ್ಯೆ, ಶಕ್ತಿ, ಸಾಮರ್ಥ್ಯ ಆತನಲ್ಲಿ ಇಲ್ಲದೆ ಹೋದರೆ ವಿದ್ಯೆ ವ್ಯರ್ಥವಾಗುತ್ತೆ. ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ವಿತ್ ಎ ವ್ಯೂ ಟು ಪ್ರೊಡ್ಯೂಸಿಂಗ್ ಕ್ಲಾರಿಟಿ ಆಫ್ ನಾಲೆಡ್ಜ್ ಇನ್ ದ ಮೈಂಡ್ಸ್ ಆಫ್ ದಿ ಡಿಸೈಪಲ್ಸ್ ಬಹಳ ಮುಖ್ಯ. ಇಂತಹ ಒಂದು ಶಕ್ತಿ ಆಚಾರ್ಯನಲ್ಲಿ ಉಂಟಾಗಲಿ ಅಂತ ಶಿಷ್ಯ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಇದಾದ್ಮೇಲೆ ಶಾಂತಿ 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 ಯಥಾ ಪ್ರಕಾರ 3 ವಿಧದ ಶಾಂತಿಗಳ ಮೂಲಕ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪತ್ರಯಗಳು ನಾಶವಾಗಲಿ, ನಮಗೆ ಸುಖ ಉಂಟಾಗಲಿ ಅಂತ ಹೇಳಿ ಗುರು ಶಿಷ್ಯರು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಓಂ
सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः।